ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾಮ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವ್ರ ನಿರ್ಧಾರಗಳು ಏನಿರಬಹುದು ಹಾಗೆ ಕೇಳೋಣ. ಅವ್ರ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ, ಅವ್ರ ಮುಂದೆ ಇದರಲ್ಲಿ ಆ್ಯಕ್ಷನ್ ತಗೋಬಹುದಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲೇ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಅವರೇನು ನಿರ್ಧಾರ ತಗೋಬಹುದು ಹಾಗೆ ಕೇಳೋಣ. ಟು ಬಿ ಫೇರ್ ಅಂತ ಬರ್ತಾ ಇದೆ, ಮತ್ತು ಎ ಚೇಂಜ್ ಇನ್ ದ ವಿಂಡ್. ಬಾಟಮ್ನಲ್ಲಿ ಏನಿದೆ, ಟ್ರೆಷರ್ ಐಲ್ಯಾಂಡ್. ನಿಮ್ಮ ಬಗ್ಗೆ ಸಂತೋಷ ಇದೆ, ನೀವು ಸಿಕ್ಕಿರೋದು ಅವ್ರಿಗೆ ತುಂಬ ಖುಷಿ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಆದಷ್ಟು ಪಾಸಿಟಿವ್ ಆಗಿರಿ, ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಏನಿದೆ ನೋಡೋಣ. ಬ್ರೋಕನ್. ಐ ಫೀಲ್ ಶಾರ್ಟೆಡ್ ಅಬೌಟ್ ದಿಸ್ ಸಿಚುಯೇಷನ್. ಬಾಟಮ್ನಲ್ಲಿ ಈಗೋ ಬರ್ತಾ ಇದೆ. ಐ ಲೆಟ್ ಮೈ ಪ್ರೈಡ್ ಗೆಟ್ ಇನ್ ದಿ ವೇ ಆಫ್ ಅವರ್ ಕನೆಕ್ಷನ್. ಏನೋ ಇಬ್ಬರಲ್ಲೂ ಈಗೋ ಇದೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ, ಅದರಿಂದ ನಿಮಗೆ ಬ್ರೋಕನ್ ಫೀಲ್ ಆಗ್ತಾ ಇದೆ. ನಿಜ ಹೇಳಬೇಕು ಅಂದರೆ ಈ ಕನೆಕ್ಷನಲ್ಲಿ ಮುಂದೆ ಏನಾದರೂ ಚೇಂಜಸ್ ಆಗ್ಬೋದಾ, ಅವ್ರು ನನ್ನ ಬಗ್ಗೆ ಏನಾದರೂ ನಿರ್ಧಾರ ತಗೋಬೋದಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬೇಜಾರಿದೆ, ಅವ್ರ ಸ್ವಭಾವದಲ್ಲಿ ಮುಂದೆ ಏನಾದರೂ ಚೇಂಜಸ್ ಆಗುತ್ತಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿನ ಭೇಟಿಯಾಗಿದ್ದೀರಾ, ಸರಿ, ಅಲ್ಲೊಂದು ಫ್ರೆಂಡ್ಶಿಪ್ ಬೆಳೆದಿದೆ, ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಅವರೇನು ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಫ್ರೆಂಡ್ಶಿಪ್ ಇದೆ, ಅದರಿಂದ ನಿಮಗೆ ಬ್ರೋಕನ್ ಫೀಲ್ ಆಗ್ತಾ ಇದೆ. ಯಾಕೋ ಏನೋ ಆ ವ್ಯಕ್ತಿನಲ್ಲಿ ನಿಮಗೆ ಅಟ್ರಾಕ್ಷನ್ ಬೆಳೆದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಇಲ್ಲಿ 3 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು 4 ಆಫ್ ಕಪ್ಸ್ ಇದೆ, ಹಾಗೆ 2 ಆಫ್ ಸಾರ್ಟ್ಸ್ ಇದೆ. ಇಲ್ಲೊಂದು ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನೀವೊಂದು ಸಿಂಗಲ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಒಳ್ಳೆ ಜಾಬಲ್ಲಿ ಇದ್ದೀರಾ, ಆದರೆ ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ. ಇದಕ್ಕೆ ಮುಂದೆ ಏನಿದೆ ಕೇಳೋಣ. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ, ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಬೇರೆ ಯಾವುದೂ ತೊಂದರೆಗಳಿಲ್ಲ. ಆದರೆ ಯಾಕೋ ಏನೋ ಈ ವ್ಯಕ್ತಿ ನಿಮಗೇನು ಹೇಳ್ತಾ ಇಲ್ಲ, ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಅಲ್ಲೊಂದು ಕನ್ಫ್ಯೂಷನ್ಸ್ ಇದೆ. ಆಗಾಗ ನಿಮ್ಮ ಆಸೆನ ಅವ್ರ ಹತ್ರ ಹೇಳ್ಕೊಂಡು ಇರ್ಬೋದು ನೀವು, ಆದರೆ ಅವರು ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದಿದೆ. ಏನೂ ಹೇಳ್ತಾ ಇಲ್ಲ, ಎಸ್ ಅಂತಾನೂ ಹೇಳ್ತಾ ಇಲ್ಲ, ನೋ ಅಂತಾನೂ ಹೇಳ್ತಾ ಇಲ್ಲ. ಇದರಿಂದ ನಿಮಗೆ ತುಂಬ ಯೋಚನೆ ಆಗಿದೆ. ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಸಪ್ರೆಸ್ಡ್ ಎನರ್ಜಿ ಇದೆ, ಅವ್ರ ಮೇಲೆ ಇಷ್ಟ ಇದೆ, ಭಾವನೆಗಳು ಬೆಳೆದಿದೆ, ಆದರೆ ಎಲ್ಲನೂ ಸಪ್ರೆಸ್ ಮಾಡ್ಕೋತಾ ಇದ್ದೀರಾ. ಫ್ರೆಂಡ್ಶಿಪ್ನಲ್ಲಿ ಮುಂದುವರಿತಾ ಇದ್ದೀರಾ. ಒಂದಲ್ಲ ಒಂದಿನ ಅವ್ರೇನಾದರೂ ಹೇಳ್ಬೋದು, ನನ್ನ ಬಗ್ಗೆ ಅವ್ರೇನಾದರೂ ನಿರ್ಧಾರ ತಗೋಬೋದು, ಹಾಗೆ ನೀವಿಲ್ಲಿ ಕಾಯ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಅವರ ಎನರ್ಜಿ ಏನಿದೆ ನೋಡೋಣ. ಅವರ ಎನರ್ಜಿ ನೋಡಿದಾಗ ಇಲ್ಲಿ 2 ಕಾರ್ಡ್ ಬರ್ತಾ ಇದೆ. ಒಂದು ಹೇರಫೆಂಟ್ ಬರ್ತಾ ಇದೆ, ಇನ್ನೊಂದು ಕಾರ್ಡ್ ಆಮೇಲೆ ನೋಡೋಣ. ಇಲ್ಲೊಂದು ವೀಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಮೂನ್ ಕಾರ್ಡ್ ಇದೆ, ಹಾಗೆ ಇಲ್ಲೊಂದು 7 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ 9 ಆಫ್ ಸಾರ್ಟ್ಸ್ ಇದೆ. ಅವ್ರಿಗೂ ಜೀವನದಲ್ಲಿ ಏನೋ ಬೇಜಾರಿದೆ, ಅದರಿಂದ ನಿಮ್ಮ ಬಗ್ಗೆ ಏನೂ ನಿರ್ಧಾರ ತಗೊಳ್ಳೋಕೆ ಅನ್ನಿಸ್ತಾ ಇಲ್ಲ, ಏನೂ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದ್ರ ಬಗ್ಗೆ ಅವ್ರಿಗೂ ರಿಗ್ರೆಟ್ಸ್ ಇದೆ, ಬೇಜಾರಿದೆ. ಇಲ್ಲಿ ಕೆಳಗಡೆ ಏನು ಕಾರ್ಡ್ ಇದೆ ನೋಡೋಣ. ಟವರ್ ಕಾರ್ಡ್ ಬರ್ತಾ ಇದೆ. ಈ ಫ್ರೆಂಡ್ಶಿಪ್ನಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕೆಲವು ಸರಿ ತುಂಬ ಚೆನ್ನಾಗಿರ್ತೀರಾ, ಕೆಲವು ಸರಿ ಇವರು ಮೌನವಾಗಿರ್ತಾರೆ, ಹೆಚ್ಚು ಮಾತಾಡಲ್ಲ, ತನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಬಿಟ್ಕೊಡಲ್ಲ. ಇಲ್ಲಿ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ, ಸರಿ, ಇಲ್ಲೇನೋ ಸಮಸ್ಯೆಗಳಿದೆ, ಅದರಿಂದ ಅವ್ರಿಗೆ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಅವ್ರ ಭಾವನೆಗಳನ್ನ ನಿಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಯಾಕೆಂದರೆ ಅವ್ರೇನೂ ಹೇಳ್ತಾ ಇಲ್ಲ. ಅವರೊಂದು ಮಿಸ್ಟೀರಿಯಸ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಇಲ್ಲಿ ಮೇಲೆ ಸಂತೋಷವಾಗಿದ್ರೂ ಅವ್ರ ಒಳಗಿನ ಮನಸ್ಸಲ್ಲಿ ಏನು ನಡೀತಾ ಇದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಅವ್ರು ಏನು ತೋರಿಸ್ಕೊಳ್ಳಲ್ಲ. ಎಷ್ಟೋ ಸರಿ ನಿಮಗೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಹಾಗನ್ನಿಸುತ್ತೆ, ಆದರೆ ಅವ್ರೇನೂ ತೋರಿಸ್ಕೊಳ್ಳಲ್ಲ,
ಹಾಗೆ ಇಲ್ಲಿ ಅವ್ರಿಗೇನೋ ತಡೆ ಹಿಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಹಿಂದಿನ ಜೀವನದ ಕಹಿ ಘಟನೆಗಳಿರಬಹುದು, ಏನೋ ಮನಸ್ಸಲ್ಲಿ ಬೇಜಾರಿದೆ, ಅದನ್ನೇನೋ ಹೇಳ್ಕೊಳ್ಳೋಕೆ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಆದರೆ ಅದೆಲ್ಲ ಹೀಲ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಅದರಿಂದ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ. ನಿಮ್ಮನ್ನು ಭೇಟಿಯಾದಾಗಿಂದ ಮನಸ್ಸಲ್ಲಿ ಏನೋ ಸಂತೋಷ ಇದೆ. ಆದರೆ ಈ ವ್ಯಕ್ತಿ ಹೆಚ್ಚು ಎಕ್ಸ್ಪ್ರೆಸಿವ್ ಆಗಿಲ್ಲ, ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ ಬರುತ್ತೆ, ಏನು ಗೈಡೆನ್ಸ್ ಇದೆ ನೋಡೋಣ. ಇಲ್ಲೊಂದು ನಥಿಂಗ್ನೆಸ್ ಬರ್ತಾ ಇದೆ, ಹಾಗೆ ಚೇಂಜ್ ಬರ್ತಾ ಇದೆ, ಮತ್ತೊಂದು ಕಾಂಪ್ರಮೈಸ್ ಇದೆ, ಇಲ್ಲೊಂದು ಕಂಡೀಷನಿಂಗ್, ಹಾಗೆ ದಿ ಡ್ರೀಮ್. ಬಾಟಮ್ನಲ್ಲಿ ಪಾಸಿಬಿಲಿಟೀಸ್ ಬರ್ತಾ ಇದೆ. ಅವ್ರ ಮುಂದೆ ನಿಮ್ಮ ಬಗ್ಗೆ ಆ್ಯಕ್ಷನ್ ತಗೋಬಹುದು ಹಾಗನ್ನಿಸ್ತಾ ಇದೆ. ಇಲ್ಲಿ ಏನಾದ್ರು ನಿರ್ಧಾರಗಳನ್ನ ನಿಮ್ಮ ಬಗ್ಗೆ ತಗೋತಾರೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಗೇನೂ ಹೇಳ್ತಾ ಇಲ್ಲದೆ ಇರಬಹುದು. ಅವರಲ್ಲಿರೋ ಭಾವನೆಗಳನ್ನ ನಿಮ್ಗೇನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಮುಂದೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದಿದೆ. ನೀವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀರಾ. ನಿಮ್ಮಿಬ್ಬರಲ್ಲಿ ಮುಂದೆ ಕಾಂಪ್ರಮೈಸ್ ಆಗುತ್ತೆ, ಏನೋ ಅವ್ರ ಸಮಸ್ಯೆಗಳು ಸುಧಾರಿಸಬಹುದು ಅನ್ನೋದಿದೆ. ಆದರೆ ಅವ್ರ ಡ್ರೀಮ್ ಪರ್ಸನ್ ನೀವಾಗಿದ್ದೀರಾ, ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಆದರೆ ಅವರೇನು ಹೇಳ್ಕೊತಾ ಇಲ್ಲ ಅನ್ನೋದಿದೆ. ಕೆಲವರು ಅವ್ರ ಭಾವನೆಗಳನ್ನ ಅಷ್ಟೊಂದು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಈ ವ್ಯಕ್ತಿನೂ ಹಾಗೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ನಿರ್ಧಾರ ತಗೋಬೇಕು ಅನ್ನೋದಿದೆ. ಆದರೆ ಮೊದಲೇ ಏನೂ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದಿದೆ. ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಹಾಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಕೆಲವು ಮೆಸೇಜ್ ನೋಡೋಣ. ಏಂಜಲ್ಸ್ ಏನು ಹೇಳ್ತಾರೆ. ಇಲ್ಲೊಂದು ಪೀಸ್, ಮತ್ತೊಂದು ರೀಜನರೇಷನ್, ಹಾಗೆ ಅಬ್ಸರ್ವರ್. ಬಾಟಮ್ನಲ್ಲಿ ಏನಿದೆ, ನೆವರ್ ಎಂಡಿಂಗ್ ಸ್ಟೋರಿ. ಇದು ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ. ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಸ್ವಲ್ಪ ದಿನ. ಆದರೆ ಈ ಕನೆಕ್ಷನಲ್ಲಿ ಮುಂದೆ ಶಾಂತಿ ಇದೆ, ನೆಮ್ಮದಿ ಇದೆ. ಅವ್ರು ನಿಮ್ಮ ಜೊತೆ ಹೆಚ್ಚು ಮಾತಾಡ್ದಿದ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನಿಮ್ಮನ್ನು ಗಮನಿಸೋದಿದೆ. ಹಾಗೆ ಇಲ್ಲಿ ಅನ್ಸೆಟ್ ಫೀಲಿಂಗ್ಸ್ ಇದೆ. ಏನೇನೋ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಏನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಆದರೆ ಈ ಕನೆಕ್ಷನ್ ಮುಂದೆ ಚಿಗುರುತ್ತೆ ಅನ್ನೋದು ಬರ್ತಾ ಇದೆ. ಪಾಸಿಬಿಲಿಟೀಸ್ ಇದೆ, ಮುಂದೆ ಬೆಳೆಯುತ್ತೆ. ಮುಂದೆ ಈ ಕನೆಕ್ಷನಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅವ್ರು ಏನಾದ್ರೂ ಆ್ಯಕ್ಷನ್ ತಗೋಬಹುದು. ಸದ್ಯದ ಪರಿಸ್ಥಿತಿನಲ್ಲಿ ನಿಮಗೆ ಬ್ರೋಕನ್ ಫೀಲ್ ಆಗ್ತಾ ಇದೆ, ಆದರೆ ಮುಂದೆ ಇಲ್ಲಿ ನೆಮ್ಮದಿ ಇದೆ. ಹಾಗೆ ಅವರು ನಿಮ್ಮ ಬಗ್ಗೆ ಏನೋ ನಿರ್ಧಾರಗಳನ್ನ ತಗೋತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.